ಚಿತ್ತಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶನೈಶ್ವರಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ತುಂಬಾನೇ ವಿಶೇಷವಾಗಿರುವಂತಹ ದೇವಸ್ಥಾನವನ್ನು ನಾವು ನಿಮಗೆ ತೋರಿಸೋಕೆ ಹೊರಟಿರೋದು. ವೀಕ್ಷಕರೇ, ಪ್ರತಿ ಶನಿವಾರ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರ, ಹಾಗೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸಹ ಇರುತ್ತದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಕ್ಷೇತ್ರದಲ್ಲಿ ದುರ್ಗಾ ಅಮ್ಮ ಕೂಡ ನೆಲೆಸಿದ್ದಾರೆ. ಪ್ರತಿ ಶನಿವಾರ ಸಂಜೆ 4 ಗಂಟೆಗೆ ಅಮ್ಮನವರ ಮೆರವಣಿಗೆ ಕೂಡ ಇರುತ್ತದೆ. ಇದರಲ್ಲಿ ತುಂಬಾ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆ ಇದೆಯೋ ಆ ತಾಯಿ ಮುಂದೆ ಪ್ರಶ್ನೆ ಮಾಡಿದರೆ ಆ ತಾಯಿ ಆಗುವುದಾದರೆ ಬಲಕ್ಕೆ ಪ್ರಸಾದವನ್ನು ಹಾಗೂ ಆಗದಿದ್ದರೆ ಎಡಕ್ಕೆ ಪ್ರಸಾದವನ್ನು ಕೊಡುತ್ತಾಳೆ. ಈ ತಾಯಿ ಅದ್ಭುತವಾಗಿದ್ದಾಳೆ, ಮತ್ತೆ ಪವಾಡ ರೂಪದಲ್ಲಿ ಮಾಡುತ್ತಾ ಬರುತ್ತಿದ್ದಾಳೆ. ಇಲ್ಲಾಂದ್ರೆ ಎಡಗಡೆ ಬಮ್ಮ. ಮನೆಯಲ್ಲಿ ನೀನ್ ಚೆನ್ನಾಗಿರೋದು ಬಿಡ್ತಾ ಇಲ್ಲ ಅಂತ ಹೇಳ್ತಾ ಜಗನ್ನಾಥ, ಎಲ್ಲಿಂದ ಬರ್ತಾ ಇದ್ದೀರಾ? ಸಿರ್ಸಿಯಿಂದ ಬರ್ತಾ ಇದ್ದೀರನಪ್ಪ? ಸಿದ್ದಾಪುರ. ಏನ್ ಕೇಳ್ಬೇಕಪ್ಪ? ಜಿಕ್ನೂರಲ್ಲಿ ಹೋಟ್ಲು ಮಾಡಿದ್ದೀನಿ, 15 ದಿನ ಆಯ್ತು. ಅದು ಮುಂದೆ ನಡೆಯುತ್ತಾ ಹಂಗೆ ವ್ಯಾಪಾರ ಇಂಪ್ರೂವ್ ಆಗುತ್ತಾ ಹಂಗೆ ಅಂತ ಹೇಳಿ. ನಿಮ್ಮ ಹೆಸರು? ಜಗನ್ನಾಥ್. ಜಗನ್ನಾಥ. ಅಮ್ಮ ಮಾಡಿದಾರಮ್ಮ, ಆ ಹೋಟ್ಲು ಚೆನ್ನಾಗ್ ಆಗ್ತಾ ಇದೇನಮ್ಮ? ಚೆನ್ನಾಗ್ ಆಗಂಗಿದ್ರೆ ಬಲಗಡೆ ಬಾ, ಇಲ್ಲಾಂದ್ರೆ ಎಡಗಡೆ ಬಮ್ಮ. ಯಾರಾದ್ರೂ ದೃಷ್ಟಿ ಇಟ್ಟಿದಾರ, ಇಲ್ಲ ಮಾಟ ಮಂತ್ರ ಮಾಡಿದಾರ? ಮಾಡಿದ್ರೆ ಬಲಗಡೆ ಬಮ್ಮ, ಇಲ್ಲಾಂದ್ರೆ ಎಡಗಡೆ ಬಾ. ಕಣ್ಣು ದೃಷ್ಟಿ ಮಾಟ ಮಂತ್ರ ವಿಪರೀತವಾಗಿದೆ, ಅದನ್ನು ಸರಿ ಮಾಡಿಕೊಡ್ರಿ. ಇನ್ನೇನು ಕೇಳಬೇಕು? ಈ ದುರ್ಗಾ ಮಾತೆ ಬಂದಂತಹ ಭಕ್ತಾದಿಗಳಿಗೆ ಒಳಿತು ಮಾಡುತ್ತಾ ಬರುತ್ತಿದ್ದಾಳೆ. ಹಾಗೆ ಮಕ್ಕಳ ಸಂತಾನ ಇಲ್ಲದವರಿಗೆ, ಮಾಟ ಮಂತ್ರ ಪ್ರಭಾವ ಒಳಗಾಗಿರುವವರಿಗೆ ಈ ಕ್ಷೇತ್ರಕ್ಕೆ ಬಂದ್ರೆ ಸಾಕು, ನಿಮ್ಮ ಸಕಲ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತದೆ. ಈ ದುರ್ಗಾ ಮಾತೆ ಪವಾಡದ ಮೇಲೆ ಪವಾಡವನ್ನು ಮಾಡುತ್ತಾ ಬರುತ್ತಿದ್ದಾಳೆ. ಹಾಗೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಪ್ರತ್ಯಂಗಿರ ಹೋಮ ಕೂಡ ನಡೆಯುತ್ತದೆ. ಈ ಹೋಮದಲ್ಲಿ ಪಾಲ್ಗೊಂಡಿದ್ದೇ ಆದರೆ ನಿಮಗೆ ಎಂತಹದೇ ಕಷ್ಟಗಳೆಲ್ಲ ಕೂಡ ಪರಿಹಾರವಾಗುತ್ತವೆ. ವೀಕ್ಷಕರೇ, ಹಾಗಿದ್ರೆ ಈ ಸ್ಥಳ ಎಲ್ಲಿ ಬರೋದು ಅಂತಿದ್ದೀರಾ? ಶ್ರೀ ಅಭಯ ಶನೇಶ್ವರ ಸ್ವಾಮಿ ಶ್ರೀ ಮಹಾದುರ್ಗಾ ಶಕ್ತಿ ಪೀಠ, ಕ್ಷೇತ್ರ ಹಂದರಹಳ್ಳಿ, ಬೂದಿಗೆರೆ ಅಂಚೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಕೆಳಗೆ ಕಾಣುತ್ತಿರುವ ದೇವಸ್ಥಾನದ ನಂಬರ್ ಅನ್ನ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.